ನಾನು ಚಿಕ್ಕಂದಿರಿಂದ ಗರ್ಲ್ಸ್ ಕಾಲೇಜಲ್ಲೇ ಓದಿದ್ದು. ಸೆಕೆಂಡ್ ಪಿ ಯು ಸಿ ಆದಮೇಲೆ ಮುಂದೆ ಗರ್ಲ್ಸ್ ಕಾಲೇಜ್ ಇರಲಿಲ್ಲ. ಅದು ನಮ್ಮ ಮನೆ ಮುಂದೆನೇ ಇದ್ದಿದ್ದು. ಅದಕ್ಕೆ ನಾನು ಟಾಪ್ ಕಾಲೇಜ್ಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಒಂದಿಷ್ಟು ಒಳ್ಳೆ ಫ್ರೆಂಡ್ ಆದರು. ಅವರು ಅವರ ಬಾಯ್ ಫ್ರೆಂಡ್ ಬಗ್ಗೆನೇ ಮಾತಾಡ್ತಿದ್ರು. ಮತ್ತು ಅಲ್ಲಿ ನನ್ನ ಎಲ್ಲ ಫ್ರೆಂಡ್ಗೂ ಬಾಯ್ ಫ್ರೆಂಡ್ ಇದ್ದರು. ನಾನು ತುಂಬ ಇಂಟ್ರೆಸ್ಟಿಂದ ಕೇಳ್ತಾ ಇದ್ದೆ. ಆಗ ಎಲ್ಲರೂ, ನೀನು ಏನು ನಾವು ಹೇಳಿದ್ದು ಕೇಳ್ತಾ ಇದ್ದೀಯಾ, ನಿನ್ನ ಬಾಯ್ ಫ್ರೆಂಡ್ ಬಗ್ಗೆನೂ ಹೇಳು ಅಂತ ಕೇಳಿದ್ರು. ಆಗ ನಾನು, ನನಗೆ ಯಾವ ಬಾಯ್ ಫ್ರೆಂಡೂ ಇಲ್ಲ, ನಾನು ಗರ್ಲ್ಸ್ ಕಾಲೇಜಲ್ಲಿ ಓದಿದ್ದು ಹಾಗೆ ಅಂತ ಹೇಳಿದೆ. ಆಗ ಅವರು ಇದನ್ನು ಕೇಳಿ ಎಲ್ಲರೂ, ಏನು ನಿನಗೆ ಬಾಯ್ ಫ್ರೆಂಡೇ ಇಲ್ವಾ, ನೀನು ಇಷ್ಟು ಚೆನ್ನಾಗಿದ್ದೀಯಾ ಅಂತ ಹೇಳಿ ನಗಾಡ್ತಾಯಿದ್ರು. ಆಗ ಅವರು ಮೊದಲು, ನಿನಗೆ ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳಿ ಒಂದು ಮೊಬೈಲ್ ಕೊಡಿಸ್ಕೊ, ಮತ್ತು ಎಲ್ಲ ತನ್ನಾಗಿಯೇ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ನನ್ನ ಮನೇಲಿ ನಾನು ಒಬ್ಬಳೇ ಮಗಳು, ನನ್ನ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ನಾನು ಅದು ಇದು ಅಂತ ಹೇಳಿ ಮೊಬೈಲ್ ಕೊಡಿಸ್ಕೊಂಡೆ. ನನ್ನ ಫ್ರೆಂಡ್ ಹೇಗೆ ಯೂಸ್ ಮಾಡೋದು ಎಲ್ಲ ಹೇಳ್ಕೊಟ್ಲು. ಮತ್ತು ಫೇಸ್ಬುಕ್ ಇನ್ಸ್ಟಾಲ್ ಮಾಡಿ ಕೊಟ್ಟಳು. ಅದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಟ್ಲು. ನಾನು ಹೀಗೆ ರಾತ್ರಿ ಮಲ್ಕೋಬೇಕಾದ್ರೆ ಮೊಬೈಲ್ನ ಯೂಸ್ ಮಾಡ್ಕೊಂಡಿದ್ದೆ. ಆಗ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂತು. ನಾನು ಅಕ್ಸೆಪ್ಟ್ ಮಾಡಿದೆ. ಆಗ ಆ ಕಡೆಯಿಂದ ಹಾಯ್ ಅಂತ ಕಳಿಸಿದ್ರು. ನಾನು ಹಾಯ್ ಅಂತ ಕಳಿಸಿದ್ದೆ. ಅವನು, ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀಯಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಣ, ನಂಬರ್ ಕಳಿಸು ಅಂದ. ನಾನು, ಈಗ ತಾನೇ ನೀವು ಫ್ರೆಂಡ್ ರಿಕ್ವೆಸ್ಟ್ ಮಾಡಿದ್ದು, ಇನ್ನು ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಂಡೇ ಇಲ್ಲ, ಅಷ್ಟು ಬೇಗ ನಿಮಗೆ ನನ್ನ ವಾಟ್ಸಪ್ ನಂಬರ್ ಕೊಡಬೇಕಾ ಅಂತ ಹೇಳಿದೆ. ಹಾಗೆ ದಿನೇ ದಿನೇ ಮೆಸೇಜ್ ಮಾಡ್ತಾ ಇದ್ದ. ನನಗೂ ಅದೇ ಅಭ್ಯಾಸ ಆಯಿತು. ಹಾಗೆ ನನ್ನ ನಂಬರ್ ಕೊಟ್ಟೆ. ಹೇಗೆ ಫ್ರೆಂಡ್ ಆಗಿರೋದು, ಹೇಗೆ ಲವರ್ಸ್ ಆಗೋದ್ವಿ ಗೊತ್ತೇ ಆಗಲಿಲ್ಲ. ಅವ್ನು ಕಾಲ್ ಮಾಡ್ತಾ ಇದ್ದ, ಮೆಸೇಜ್ ಮಾಡ್ತಾ ಇದ್ದ. ನಾನು ಅದಕ್ಕೆ ಕಾಯ್ಕೊಂಡಿರ್ತಿದ್ದೆ. ಒಂದಿನ ಕಾಲ್ ಮಾಡ್ದ. ಆಗ ನಾನು ಮಾತಾಡಬೇಕಾದ್ರೆ, ನಿನ್ನ ವಾಯ್ಸ್ ಇಷ್ಟು ಚೆನ್ನಾಗಿದೆ, ಆದರೆ ನೀನು ಇನ್ನೆಷ್ಟು ಚೆನ್ನಾಗಿರ್ಬೋದು, ನಿನ್ನ ಫೋಟೋ ಕಳಿಸು ಅಂತ ಕೇಳಿದಾಗ ನಾನು ಕಳಿಸಲ್ಲ ಅಂತ ಹೇಳಿ ಕಟ್ ಮಾಡಿದೆ. ಆಗ ಮಾರನೇ ದಿನ ನನ್ನ ಫ್ರೆಂಡ್ ಹತ್ರ ಅವನು ಫೋಟೋ ಕೇಳ್ತಾ ಇದ್ದಾನೆ, ನಾನು ಫೋಟೋ ಕಳಿಸ್ಲಾ ಅಂತ ಕೇಳಿದೆ. ಆಗ ಹಾಂ ಕಳಿಸು, ನಾನು ಹೀಗೆ ವರುಣ್ನ ಮೀಟ್ ಮಾಡಿದ್ದು, ಅವನು ನನ್ನ ಹತ್ರ ಫೋಟೋ ಕೇಳಿದ್ದ, ನೋಡು ಈಗ ಏನಾದರೂ ಆಯಿತಾ ಅಂತ ಹೇಳಿದ್ಲು. ಅವನು ಮಾರನೇ ದಿನ ಫೋನ್ ಮಾಡಿ ಫೋರ್ಸ್ ಮಾಡ್ತಾ ಇದ್ದ, ಫೋಟೋ ಕಳಿಸು ಅಂತ. ಹಾಂ ಆಯಿತು ಅಂತ ಕಳಿಸ್ಬಿಟ್ಟೆ. ಅವನು ನನ್ನ ಫೋಟೋ ನೋಡಿ ಹೊಗಳ್ತಿದ್ದ. ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಒಂದಿನ ವೀಡಿಯೋ ಕಾಲ್ ಮಾಡ್ದ. ನಾನು ತೆಗೆದೆ. ಆಗ ನಾನು ಶಾಲ್ನಿಂದ ಕವರ್ ಮಾಡ್ಕೊಂಡಿದ್ದೆ. ಅವನು, ನಾನು ನಿನ್ನ ಈಗ ನೋಡಲು ವೀಡಿಯೋ ಕಾಲ್ ಮಾಡಿದ್ದು, ಆ ಶಾಲ್ ತೆಗಿ ಅಂತ ಹೇಳಿ ಫೋರ್ಸ್ ಮಾಡ್ದ. ನಾನು ಹಾಂ ಆಯಿತು ಅಂತ ಹೇಳಿ ತೆಗೆದೆ. ಆಗ ನಾನು ರೆಡ್ ನೈಟಿಯಲ್ಲಿ ಇದ್ದೆ. ಆಗ ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಾ, ಆ ನೈಟಿ ತೆಗಿ, ಹೇಗೆ ಕಾಣಿಸ್ತೀಯ ಅಂತ ನೋಡ್ತೀನಿ ಅಂತ ಕೇಳ್ದ. ಆಗ ನಾನು, ಹೋಗೋ ಲೋಫರ್ ಅಂತ ಹೇಳಿ ಕಾಲ್ನ ಕಟ್ ಮಾಡಿದೆ. ಅವನು ಕಾಲ್ ಮಾಡ್ತಾನೇ ಇದ್ದ. ನಾನು ತೆಗಿಲಿಲ್ಲ. ಒಂದು ಫೋಟೋ ಕಳಿಸ್ದ. ಅದರಲ್ಲಿ ನನ್ನ ಮುಖ ಇತ್ತು, ಆದರೆ ದೇಹ ಬೇರೆದವರದಾಗಿತ್ತು. ಮತ್ತು ಅದರಲ್ಲಿ ಒಂದು ಬಟ್ಟೆ ಇರಲಿಲ್ಲ. ಅದನ್ನು ನನ್ನ ಫೋಟೋ ಥರ ಎಡಿಟ್ ಮಾಡಿ ಕಳಿಸಿದ್ದ. ಮತ್ತು ಇದನ್ನು ನಿಮ್ಮ ಅಪ್ಪನಿಗೆ ಸೆಂಡ್ ಮಾಡ್ತೀನಿ, ನೀನು ನಾನು ಹೇಳಿದ ಥರ ಕೇಳಿಲ್ಲ ಅಂದರೆ ಅಂತ ಕಳಿಸ್ದ. ನನಗೆ ತುಂಬ ಗಾಬರಿ ಆಯಿತು. ಮತ್ತು ನಾನೇ ಕಾಲ್ ಮಾಡಿ ಅವನ ಹತ್ರ ಎಷ್ಟೇ ಬೇಡ್ಕೊಂಡ್ರೂ ಒಪ್ಕೋತಿರ್ಲಿಲ್ಲ. ಹಾಗೆ ನನಗೆ ಇಷ್ಟ ಇಲ್ಲದಿದ್ದರೂ ಅವನು ಹೇಳಿದ ಥರ ಮಾಡಿದೆ. ಅವನು ಅಲ್ಲಿಗೆ ಕೊನೆ ಮಾಡಲಿಲ್ಲ. ಮತ್ತೆ ರಾತ್ರಿ ವೀಡಿಯೋ ಕಾಲ್ ಮಾಡಿ, ನೋಡು ನಾನು ನನ್ನ ಮೊಬೈಲ್ನ ಒಂದು ಹುಡುಗನ ಕೈಯಲ್ಲಿ ಕೊಡ್ತೀನಿ, ಅವ್ನು ಹೇಗೆ ಹೇಳ್ತೇನೋ ಹಾಗೆಲ್ಲ ಮಾಡಿ ತೋರಿಸು, ಇಲ್ಲ ಅಂದರೆ ಆ ಫೋಟೋ ಜೊತೆ ನೀನು ನೆನ್ನೆ ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಕಳಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ದ. ಎಲ್ಲ ಕೆಲಸ ಮಾಡಿಸ್ಕೋತಿದ್ದ. ಬೇರೆಯವ್ರ ಜೊತೆ ಹಣನೂ ಇಸ್ಕೊತಿದ್ದ. ನನಗೆ ಮಾನಸಿಕ ಆಗೋ ಥರ ಆಗ್ತಾಯಿತ್ತು. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ದೆ ಇರಲಿಲ್ಲ, ಮತ್ತು ಕಾಲೇಜ್ಗೂ ಸರಿಗೆ ಹೋಗ್ತಾ ಇರಲಿಲ್ಲ. ಒಂದಿನ ಇದನ್ನು ಸಹಿಸೋಕೆ ಆಗದೆ ವಿಷ ಕುಡಿದೆ. ಅಷ್ಟರಲ್ಲಿ ನನ್ನ ಅಮ್ಮ ಬಂದು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಮತ್ತು ಯಾಕೆ ಹೀಗೆ ಮಾಡಿಕೊಂಡೆ ಅಂತ ಕೇಳಿದಾಗ ನಾನು ಅಮ್ಮನ ಹತ್ರ ಎಲ್ಲ ವಿಷಯ ಹೇಳ್ಕೊಂಡೆ. ಆಗ ಅಮ್ಮ ಅಪ್ಪನಿಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಳು. ಇದು ಯಾರಿಗೂ ಗೊತ್ತಾಗದ ಹಾಗೆ ಪೊಲೀಸ್ ಹುಡುಕ್ತಿದ್ರು. ಹಾಗೆ ಅವ್ನು ಸಿಕ್ಬಿದ್ದ. ಮತ್ತು ಇದೇ ಥರ ಎಷ್ಟೋ ಹೆಣ್ಮಕ್ಳ ಜೊತೆ ಮಾಡಿದ್ದು ಬಯಲಾಯಿತು. ಮತ್ತು ಅವರಲ್ಲಿ ಸ್ವಲ್ಪ ಜನ ಸೂಸೈಡ್ ಮಾಡ್ಕೊಂಡದ್ದು ಇದ್ದಾರೆ. ಹಾಗೆ ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಇದರಲ್ಲಿ ನಂದೇನು ತಪ್ಪಿಲ್ಲ. ಆದರೂ ನಾನು ಅವತ್ತು ನನ್ನ ಫೋಟೋನ ಕಳಿಸ್ಲಿಲ್ಲ ಅಂದರೆ ಈಗ ಹಾಗೆ ಆಗ್ತಾ ಇರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.